ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಕೇರ್ಪೇಟೆಗೆ ಅಂದ್ಬಿಟ್ಟು ಹೋಗ್ತಿದ್ವಿ ಗಾಯ್ಸ್, ಬಿಕಾಸ್ ತಮ್ಲೈನಲ್ಲಿ ನೋಡಿರ್ತೀನ ರಿಟರ್ನ್ ಗಿಫ್ಟ್ ತರೋಣ ಅಂತ ಅಂದ್ಬಿಟ್ಟು. ಮತ್ತು ಸ್ವಲ್ಪ ಬ್ಯಾಂಕಲ್ಲೂ ಕೆಲಸ ಇದೆ, ಇನ್ನು ತುಂಬಾ ಕೆಲಸ, ಏನೇನೋ ಚಿಕ್ಕ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇದ್ದಾವೆ. ಅದೆಲ್ಲ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟೆ ಹೋಗ್ತಿದ್ವಿ. ಅವತ್ತು ನಾವು ತಿರುಪತಿಯಿಂದ ಬಂದ ಮೇಲೆ ಒಂದು 2-3 ಡೇಸ್ ವೆದರ್ ಅಂತೂ ಫುಲ್ಲು ಕ್ಲೌಡಿ ಮತ್ತು ಫುಲ್ ಮಳೆ ಒಂಥರ ಸೋನೆ ಮಳೆ ಥರ, ಸೈಕ್ಲೋನ್ ಹಿಡ್ದಾಗಿರುತ್ತಲ್ಲ ಹಾಗಿತ್ತು ಒಂದು 2-3 ಡೇಸ್. ಬಟ್ ನಾವು ತಿರುಪತಿಗೆ ಹೋದಾಗ ಹೀಗಿದ್ದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಲಗೇಜು, ಮಕ್ಕಳು, ಸೋನೆ ಮಳೆ ಇದ್ರಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗೋದು. ಬಟ್ ಗಾಡ್ ಗ್ರೇಸ್ ನಾವು ಬಂದ ಮೇಲೆ ಈ ಥರ ಇತ್ತು. ಬಟ್ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿತ್ತು. ಬೈಕಲ್ಲಿ ಜರ್ನಿ ಮಾಡಬೇಕಾದ್ರೆ ಈ ಥರ ವಾತಾವರಣ ಇದ್ದಾಗ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಗೈಸ್. ನಾವು ತಿರುಪತಿಗೆ ಹೋದಾಗ ಉಲ್ಲಾರ ಮಾಡಿದ್ದು ಅಲ್ವಾ, ಆವಾಗ ಸ್ವಲ್ಪ ಜನ ಅಮೌಂಟ್ ಎಲ್ಲ ಕೊಟ್ಟಿದ್ರಲ್ವ, ಅವರಿಗೆ ರಿಟರ್ನ್ ಗಿಫ್ಟ್ ಅಂತ ಅಂದ್ಬಿಟ್ಟು ತೊಗೊಬರೋಣ ಅಂದ್ಬಿಟ್ಟು ಹೋಗಿದ್ವಿ. ರಿಟರ್ನ್ ಗಿಫ್ಟ್ ತೊಗೊಂಡು ಹಾಗೆ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಬರೋಣ ಅಂತ. ಅದೇ ನಾನು ಯಾವಾಗಲೂ ಏನೇ ಸ್ಟೀಲ್ ಆಗಲಿ, ಸ್ವಲ್ಪ ಪಾತ್ರೆ ಐಟಮ್ಸ್ ಏನೇ ತೊಗೊಂಡ್ರು ಇದೇ ಅಂಗಡಿಯಲ್ಲಿ ತೊಗೊಳ್ಳೋದು. ಏನೋ ಒಂಥರ ಇವಾಗ 2 ಇಯರ್ಸಲ್ಲಿ ಪರಿಚಯ ಆಗಿದ್ದು. ಬಟ್ ಏನೋ ಒಂಥರ ಚೆನ್ನಾಗಿರುತ್ತೆ ಐಟಮ್ಗಳು, ಮತ್ತು ಕಡಿಮೆ ಮಾಡಿಕೊಡ್ತಾರೆ, ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ನಗ್ನಗ್ತಾ ಅನ್ನೋದೊಂದು ಇದು ಅಷ್ಟೇ. ಮಾಡಿ ಪ್ಲೇಟ್ ಅದು ಇದು ಧರ್ಮ ಇದಕ್ಕೆ ಹೋಗಿದ್ವಿ ತಿರುಪತಿಗೆ, ರಿಟರ್ನ್ ಗಿಫ್ಟು. ಇದೇನು ಏನು ರೇಟಿಗೆ ಸಿಗುತ್ತೆ? ಸೆಟ್ ಬೇಕು 20 ಪೀಸಸ್. ಬಂದ್ರೆ ಕೊಡಕ್ಕೆ ಏನು ಕಷ್ಟವಾ? ಜಾಸ್ತಿ ಆಯ್ತು ಅಂದ್ರೆ ತಗೊಂಡು ಹೊಂಟೋಗ್ಬಿಡಿ, ತಲೆ ಕೆಡಿಸ್ಕೊಬೇಡಿ, ನಿಧಾನವಾಗಿ ತಗೊಳ್ಳಿ. ನಾ ಕಡೆ ಕೇಳ್ಕೊಂಡು ಅಲ್ಲೇ ಮಡಗಿದ್ದೀನಲ್ಲ, ಏನೇ ದುಡ್ಡು ಕೊಡೋಕೆ ಮುಂಚೆನೇ ಮಾಡಿಬಿಟ್ಟೆ ನಾನು. ಅಲ್ಲಿ ಪರ್ಚೇಸಿಂಗ್ನ ಮುಗಿಸ್ಕೊಂಡು ಬ್ಯಾಂಕಿಗೆ ಬಂದ್ವಿ. ನನ್ನ ಹಸ್ಬೆಂಡ್ ಅಕೌಂಟ್ ಇರೋದು ಹೊಸಳ್ಳಿ ಹತ್ರ, ಬ್ಯಾಂಕ್ ಆಫ್ ಬರೋಡಾ. ಮುಂಚೆ ವಿಜಯ ಬ್ಯಾಂಕ್ ಇತ್ತು, ಇವಾಗ ಮರ್ಜ್ ಆಗಿದೆ ಬ್ಯಾಂಕ್ ಆಫ್ ಬರೋಡಾ. ಪಾಸ್ಬುಕ್ ಕಳ್ಕೊಂಡಿದ್ರು, ಹಾಗಾಗಿ ಹೊಸ್ದಾಗಿ ಅಪ್ಲೈ ಮಾಡೋಣ ಅಂತ ಬಂದಿದ್ವಿ. ಅವ್ರು ಹೇಳ್ತಿದ್ರು ಫಸ್ಟು ಅಕೌಂಟ್ ಮಾಡಿಸ್ದಾಗ ಒಂದು ಪಾಸ್ಬುಕ್ ಕೊಟ್ಟಿರ್ತೀವಿ, ಅದಾದಮೇಲೆ ಒಂದು ಸಲ ಕಳ್ಕೊಂಡ್ರೆ ಏನಿಲ್ಲ, ಅಮೌಂಟ್ ಅಂತ ಏನು ಕಟ್ಟಿಸ್ಕೊಳ್ಳಲ್ಲ, ಬಟ್ ಇನ್ನೂ ಒಂದು ಸಲ ಕಳ್ಕೊಂಡ್ರೆ ಅಮೌಂಟ್ ಕಟ್ಟಿಸ್ಕೊಳ್ತೀವಿ ಅಂತ ಹೇಳ್ತಿದ್ರು. ಗಾಯ್ಸ್, ನಿಜವಾಗ್ಲೂ ಈ ಪಾಸ್ಬುಕ್, ATM ಕಳ್ಕೊಂಡು ಈ ಬ್ಯಾಂಕಿಗೆ ಹೋಗಿ ಪುನಃ ಅಪ್ಲೈ ಮಾಡಿ, ಇವೆಲ್ಲ ನಿಜ ತುಂಬ ಕೆಲಸ ಅನಿಸುತ್ತೆ. ಬಟ್ ಅದು ನಮ್ಮ ಹತ್ರ ಇದ್ದಾಗ ಯಾವ್ಯಾವುದೋ ಮೂಲೆಗೆ ಎಸ್ತಿರ್ತೀವಿ, ಅದನ್ನು ನೋಡೋದು ಇಲ್ಲ. ಅದು ಏನಾದರೂ ಬೇಕು ಅಂದಾಗ ಎಲ್ಲ ಕಡೆ ಹುಡುಕ್ತಾ ಇರ್ತೀವಿ. ಎಷ್ಟು ಜನ ಈ ಥರ ಮಾಡ್ತೀರಾ ಕಮೆಂಟ್ ಮಾಡಿ. ಬಟ್ ಹೇಗೋ ಅಪ್ಲೈ ಮಾಡಿ ವಾಪಸ್ ಇಸ್ಕೊಂಡ್ಬಂದ್ವಿ. ಹಂಗೆ ತಿರ್ಗಿಸ್ಕೊಂಗೆ, ಹಂಗೆ. ವೆರಿ ಗುಡ್. ಸ್ಟ್ರೈಟಾಗಿ ಇಡ್ಕೊ ಹ್ಯಾಂಡ್ಲನ್ನ, ಉದ್ದಕ್ಕೆ ಇಡ್ಕೊ ಹ್ಯಾಂಡ್ಲನ್ನ, ಉದ್ದಕ್ಕೆ ಇಡ್ಕೊ, ಇಲ್ಲೇ ರೊಟೇಟ್ ಆಯ್ತದೆ. ಹಿಡ್ಕೊ ಹಂಗೆ, ಹಂಗೆ. ಈಗ ಹೊಡ್ಕೊ ಹೋಗು, ಯಾವ ಕಡೆನೂ ತಿರ್ಗಿಸ್ಬೇಡ ಹ್ಯಾಂಡ್ಲನ್ನ, ಹೊಡ್ಕೊ ಹೋಗು. ಗಾಯ್ಸ್, ಈ ಸೈಕಲ್ ಹೊಡಿತಿದ್ದಾನಲ್ಲ, ಇದು ಹೊಡಿಯೋಕ್ಕಿಂತ ಮುಂಚೆ ನನ್ನ ಫೋನ್ ಆನು ಮಾಡಿರಲಿಲ್ಲ. ಬಿಕಾಸ್ ಅಷ್ಟು ಜಗಳ ಆಡಿದರು ಇಬ್ಬರೂ, ಕಾಲ ಮೇಲೆಲ್ಲ ಸೈಕಲ್ ಹಾಕ್ಕೊಂಡು ನನ್ನ ಸೈಕಲ್ ಅಂತ ಅಷ್ಟು ಕಚ್ಚಾಡಿದರು. ನನ್ನ ಮಗಳಿಗೆ ಇನ್ನೂ ಹೊಡೆಯೋಕ್ಕೆ ಬರಲ್ಲ ಅಷ್ಟು, ಇವನು ಸ್ವಲ್ಪ ಹೊಡಿತಿದ್ದಾನೆ. ಬಟ್ ಅದು ಪೆಟ್ಲೇನೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ, ಅಷ್ಟು ರೊಟೇಟ್ ಆಗ್ತಾಯಿಲ್ಲ. ಒಂದು ಸೈಕಲ್ ತೊಗೊಟ್ಬಿಟ್ಟು ಇಬ್ಬರು ಕಚ್ಚಾಡ್ತಾರೆ. ನಮಗಂತೂ ಸಾಕಾಗೋಗಿದೆ. ಇನ್ನೊಂದು ತೊಗೊಳ್ಳೋಣ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಇನ್ನೊಂದು 2-3 ಇಯರ್ಸ್ಗೆ ಇನ್ನೂ ಹೈಟ್ ಆಗಿರ್ತಾರೆ, ಇದು ಹೈಟ್ ಕಡಿಮೆ ಆಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ಬೇಡ ಅಂದ್ಬಿಟ್ಟು ಒಂದೇ ಸೈಕಲ್ ತರಿಸ್ದೆ. ಬಟ್ ಒಂದು ಸೈಕಲ್ಗೆ ಇಬ್ಬರು ತುಂಬಾ ಕಚ್ಚಾಡ್ತಿದ್ದಾರೆ. ಇವಾಗ ಎತ್ತಿಡೋದಷ್ಟೇ ಮೇಲ್ಗಡೆ, ಅವಳಂತೂ ಕಾಂಪ್ರೂನೇ ಆಗಲ್ಲ. ಖುಷಿ ಬಾ ಮಗಳೇ, ನೋಡಲ್ಲಿ
ಮತ್ತೆ ಏನಕ್ಕೆ ತೆಗೆಸ್ಕೊಂಡೆ ಮೇಲ್ಗಡೆಯಿಂದ? ನನ್ನ ಎನರ್ಜಿ ಎಷ್ಟು ವೇಸ್ಟ್ ಆಯಿತು. ನಂಗೆ ನಿಜ ಸುಸ್ತಾಗ್ತಿದೆ. ಯಾಕೆ ನಿಂಗೆ ಸೈಕಲ್ ಇಷ್ಟ ಇಲ್ವಾ? ಬೋಡಿ ಕಣೆ, ಅದು ಕಾಲಲ್ಲಿ ಮಿಡ್ಬೇಕು ಮಗಳೇ. ಸೈಕಲ್ ತಗೊಂಡು ಆಲೇ ಇಲ್ಲ ಅಂದ್ರೂ ಒಂದು 6 ತಿಂಗಳಾಯ್ತಾ. ನೀನು ಹೊಡಿಯೋದು ಹೆಚ್ಚ, ನಾನು ತೆಗಿಯೋದು ಹೆಚ್ಚ? ಇಲ್ಲಿ ನೋಡು ಮತ್ತೆ. ಹಂಗ ಹೊಡಿಯೋದು ಆ ಥರ ಉಲ್ಟಾ ಹೊಡಿತಾರ ನೋಡಿ ಗಾಯ್ಸ್. ಈ ಥರ ಸೈಕಲ್ ಹೊಡಿಯೋದು ನನ್ನ ಮಗಳು. ಅವನಿದ್ದಿದ್ರೆ ಇಬ್ಬರು ಕಚ್ಚಾಡಿ ಸೈಕಲ್ ನಿಜ ಹೊಡಿತಿರ್ಲಿಲ್ಲ, ಬುರುಡೆ ತೂತ ಮಾಡ್ಕೊಳ್ಳೋರು. ಅದಕ್ಕೆ ಸೈಕಲ್ಲೇ ಕೊಡಲ್ಲ, ಆಟದ ಮೇಲೆ ಇರುತ್ತೆ. ಸೈಕಲ್ ಕೊಟ್ಟರೆ ಇಬ್ಬರು ಕಚ್ಚಾಡಿ ಬೀಳ್ತಾರೆ. ಇಬ್ರಿಗೂ ಒಂದೊಂದು ತಗೊಡೋಣ ಅಂದರೆ ಇನ್ನೂ ಹೊಡಿಯೋದು ಕಲ್ತಿಲ್ಲ, ಚಿಕ್ಕದಾಗ್ತವೆ. ಈ ಸೈಜ್ ತಗೊಂಡ್ರೆ ಸ್ವಲ್ಪ ದೊಡ್ಡ ಸೈಜ್ ತಗೊಡ್ಬೇಕು, ಚೆನ್ನಾಗಿ ಕಲೀಲಿ ಅಂತ. ಇಲ್ಲ ಮಗಳೇ, ಸೈಕಲ್ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಮ ಸೈಕಲ್ ತಗೊಂಡು ಅಲ್ಲೇ ಒಂದು 8 ತಿಂಗಳು, 1 ವರ್ಷಕ್ಕೆ ಆಯ್ತಾ ಅದೇ ಮಾಡವ. ಏನು ಹೇಳ್ಕೊಟ್ರು ಮಗಳೇ ಸ್ಕೂಲಲ್ಲಿ ಇವತ್ತು? ಖುಷಿ ಏನು ಮಾಡ್ತಾ ಇದ್ದೀ? ಖುಷಿ ಸ್ಕೂಲಲ್ಲಿ ಏನು ಹೇಳ್ಕೊಟ್ರಿ ಇವತ್ತು? ನೋಡವ ಹೆಂಗ ಆಡ್ತಾಳೆ. ಏನು ಸೇರಿಸ್ತಾ ಇದ್ದೀ? ಯಶಿಕಾ, ಅಲ್ಲೇ ಯಾವ ಕರೆಂಟ್ ಬರುತ್ತೆ? ಅಲ್ಲಿ ಕರೆಂಟ್ ಬರಲ್ಲ, ಅದು ಹಂಗೆ ಇರೋದಕ್ಕಂದ್ಬಿಡು. ಈಗ ಎದುದ ಇದು ಸೈಕಲ್ ನಿಂದ? ಎದುಗೆ ದುಡ್ಡು ಕೊಡು, ದುಡ್ಡು ಕೊಡೆ ತಗೊಡ್ತೀನಿ. ಎಲ್ಲಿ ಆಯ್ತಲ್ಲಿ ದುಡ್ಡು? ಸುಬ್ಬಿ ಏನ ಕೊಡುಮಂತೆ? ಎಲ್ಲಿಂದ ತಂದೆ ದುಡ್ಡನ್ನ? ಯಾರು ಕೊಟ್ಟಿದ್ದು? ನಿಮ್ಮ ತಾತ ಕೊಡ್ತಾನೆ ದುಡ್ಡು. ಬಂಗಾರಿ ಡ್ಯಾನ್ಸ್ ಮಾಡೆ. ಗೋವಿಂದ ಹೇಳ್ತಿದ್ದಲ್ಲ, ಅದು ಹೇಳು ತಿರುಪತಿಲಿ. ಓಕೆ ಮಗಳೇ, ಎಲ್ರಿಗೂ ಬಾಯ್ ಹೇಳ್ಬಿಡು. ಎಲ್ರಿಗೂ ಬಾಯ್ ಹೇಳ್ಬಿಡು. ವಿಡಿಯೋ ಎಂಡ್ ಮಾಡ್ತೀನಿ. ಓಕೆ ಗಾಯ್ಸ್, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಸೇ ಬಾಯ್ ಬೇಗ. ಬಾಯ್ ಕೈಯಲ್ಲಿ ಮಾಡೋ. ಎಷ್ಟು ಜಂಬ ಅಂದರೆ ಸ್ಕೋಪು. ಮಾಡೀಗ. ಸಿ ಯು ಟುಮಾರೋ. ಮುಖ ಎತ್ತಿ ಹೇಳು. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್
ಮಾಡಿ ಕಮೆಂಟ್ ಅಯ್ಯೋ ಅವ್ರಲ್ಲ ಅವ್ರನ್ನ ಯಾಕೆ ಹೋಗಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ ಥ್ಯಾಂಕ್ ಯು ಕುಶಾನಿ ಬಾಯ್.